ನಮಗೆಲ್ಲ ಅನೇಕ ಬಾರಿ ಸಾಮಾಜಿಕ ಮಾಧ್ಯಮದಲ್ಲೋ ಅಥವಾ ನಾವೇ ಮಾತಾಡ್ಕೊಳ್ತಾ ಇರ್ತೀವಿ. ಏನಂತ, ಚೀನಾದವರು ಹಾವು ತಿಂತಾರಂತೆ, ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ತಿಂದುಬಿಡ್ತಾರಂತೆಲ್ಲ ನಾವು ಮಾತನಾಡ್ತಾ ಇರ್ತೀವಿ. ಇದೀಗ ಉತ್ತರ ಕೊರಿಯಾದಲ್ಲಿ ನಾಯಿ ಮಾಂಸದ ಬಗ್ಗೆ ಮತ್ತು ನಾಯಿ ಈ ಸೂಪ್ನ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಈ ಕಾರ್ನ್ ಸೂಪು, ಟೊಮೊಟೊ ಸೂಪು, ಬೇರೆ ಬೇರೆ ಸೂಪ್ಗಳನ್ನೆಲ್ಲ ಕುಡಿತೀವಿ ನಾವು. ಚಳಿಗಾಲ ಇದ್ದಂತಹ ಸಮಯದಲ್ಲಿ ಬಿಸಿ ಬಿಸಿಯಾದಂಥ ಸೂಪ್ಗಳನ್ನು ಕುಡಿಯೋದು ನಮ್ಮಲ್ಲಿರುವಂತಹ ಅವಕಾಶಗಳು ಮತ್ತು ನಮ್ಮಲ್ಲಿ ಅದನ್ನೆಲ್ಲ ಕುಡಿತೀವಿ. ನಾನ್ ವೆಜ್ ಇದ್ದವರು ಬೇರೆ ಬೇರೆ ಥರನಾದ ಎಲ್ಲವೂ ಕೂಡ ಓಕೆ. ಇದಕ್ಕೆ ನಾಯಿ ಸೂಪ್ ಅನ್ನೋದು ಉತ್ತರ ಕೊರಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಭೀಕರವಾದಂಥ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ, ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಉತ್ತರ ಕೊರಿಯಾದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹಗಲತ್ತು ದಾಖಲಾದರೆ, ನೀವು ಜಸ್ಟ್ ಇಮ್ಯಾಜಿನ್, 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹಗಲತ್ತು ದಾಖಲಾದರೆ ರಾತ್ರಿ ಮಲಗಿಕೊಂಡಾಗಲೂ ಕೂಡ ಬೆಂಗಳೂರಿನಲ್ಲಿ ಹಗಲತ್ತು ತಾಪಮಾನ ಇರುತ್ತಲ್ಲ ಅದರ ಪರಿಪ್ರಮಾಣದಲ್ಲಿ ತಾಪಮಾನ ಇರುತ್ತೆ. ರಾತ್ರಿ ಸಮಯದಲ್ಲಿ 25ರಿಂದ 28 ಡಿಗ್ರಿ ಸೆಲ್ಸಿಯಸ್ ಉತ್ತರ ಕೊರಿಯಾದಲ್ಲಿ ತಾಪಮಾನ ಬರ್ತಾ ಇದೆ. ಈ ತಾಪಮಾನವನ್ನು ಕಳೆದುಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಈ ನಾಯಿ ಮಾಂಸದ ಸೂಪನ್ನು ಕುಡಿಬೇಕು ಅಂತ ಯಾರು ಹೇಳಿರೋದು? ಉತ್ತರ ಕೊರಿಯಾ ಜನರಿಗೆ ಹೇಳ್ತಾ ಇರುವಂಥ ವರದಿ ಇದು. ಒಂದು ಪತ್ರಿಕೆಯಲ್ಲಿ ವರದಿ ಬಂತು. ಆ ವರದಿಯಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿರುವಂತಹ ಅಸ್ತ್ರವನ್ನು ಕಿಮ್ ಸರ್ಕಾರ ಮಾಡಿದೆ. ಈ ಬೌಬೌ ಅಸ್ತ್ರ ಇದು. ಹಾಗಾದರೆ ಏನಿದು ನಾಯಿ ಮಾಂಸದ ಸಿದ್ಧಾಂತ? ನೀವು ಕೊರಿಯನ್ ಅನ್ನುವಂಥ ಒಂದು ಸಿದ್ಧಾಂತಕ್ಕೆ ಬಂದರೆ ಅಲ್ಲಿ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ 2 ರಾಷ್ಟ್ರಗಳು ಸಿಗುತ್ತೆ. ದಕ್ಷಿಣ ಕೊರಿಯಾದಲ್ಲಿ ನಾಯಿ ಮಾಂಸ ಅಥವಾ ನಾಯಿ ಸೂಪ್ ಸೇವನೆ ಸಾಧ್ಯ ಇದೆಯಾ, ಅವಕಾಶ ಇದೆಯಾ? ಉತ್ತರ ಕೊರಿಯಾದಲ್ಲಿ ಯಾಕೆ ನಾಯಿ ಮಾಂಸದ ಅಥವಾ ನಾಯಿ ಸೂಪನ್ನು ಕುಡಿಯುವ ಅಂತಕ್ಕೆ ಹೋಗ್ತಾರೆ? ಬಿಸಿಲು ಬರ್ತಾ ಇದೆ ಅಂತೀವಿ. ನಮ್ಮ ಕಡೆ ಏನಂತಾರೆ, ಬಿಸಿಲು ಬಂದುಬಿಟ್ರೆ ಜಾಸ್ತಿ ಮಾಂಸಾಹಾರ ಸೇವನೆ ಮಾಡಬಾರ್ದು, ಹೀಟೆಲ್ಲ ಜಾಸ್ತಿ ಆಗಿಬಿಡುತ್ತೆ, ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ನಾವೆಲ್ಲ ಹೇಳ್ತೀವಿ. ಅದಕ್ಕೆ ತದ್ವಿರುದ್ಧವಾಗಿ ನಾಯಿ ಮಾಂಸದ ಸೂಪನ್ನು ಕುಡಿದ್ರೆ ತಾಪಮಾನವನ್ನು ಅಥವಾ ಶೆಕೆಯನ್ನು ಕಡಿಮೆ ಮಾಡ್ಕೊಳ್ಬೋದಂತೆ. ಇದೆಂತಹ ನ್ಯಾಯ, ಇದೆಂಥ ಅವಕಾಶ, ಏನಾಗಿತ್ತು? ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಈ ಬೌಬೌ ಅಸ್ತ್ರ ಎಲ್ಲಿಂದ ಬಂದಿರೋದು? ಉತ್ತರ ಕೊರಿಯಾದಿಂದ. ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಬಿಸಿಲ ಬೇಗೆಗೆ ಕಿಮ್ ಬೌಬೌ ಮದ್ದು, ನಾಯಿ ಈ ಸೂಪ್ ಕುಡಿಯುವಂಥ ಹಂತ ಇದು. ಉತ್ತರ ಕೊರಿಯಾದಲ್ಲಿ ನಾನು ಅವಾಗಲೇ ಹೇಳಿದೆ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಗಿದೆ. ಇದೀಗ ಇದಕ್ಕೆ ಪರಿಹಾರ ಎನ್ನುವಂತೆ ಹೀಟ್ ವೇವ್ನಿಂದ ಬಚಾವಾಗುವುದಕ್ಕೆ ನಾಯಿ ಮಾಂಸದ ಸೂಪನ್ನು ಸೇವನೆ ಮಾಡಬೇಕು ಅಂತ ಕಿಮ್ ಆದೇಶ ಕೊಟ್ಟಿದ್ದಾರೆ. ನಾಯಿ ಮಾಂಸವನ್ನು ಸ್ವೀಟ್ ಮೀಟ್ ಅಥವಾ ಡಾಂಗೋಂಗಿ ಅಂತ ಕರೀತಾರೆ. ಇದರ ಪದದ ಅರ್ಥವನ್ನು ನಾನು ಬರ್ತೀನಿ ಆಮೇಲೆ. ಬಿಸಿಲಿನ ಆಯಾಸಕ್ಕೆ ನಾಯಿ ಮಾಂಸವೇ ಅತ್ಯುತ್ತಮ ಟಾನಿಕ್ ಅಂತ ಅಧಿಕೃತವಾಗಿ ಪ್ರಚಾರ ರೊಡಾಂಗ್ ಸಿನ್ಮುನ್ ಎನ್ನುವಂಥ ಒಂದು ಪತ್ರಿಕೆಯಲ್ಲಿ ಆರೋಗ್ಯ ಮಾರ್ಗಸೂಚಿಯನ್ನೆಲ್ಲ ಪ್ರಕಟ ಮಾಡಿದರು. ನೀವು ನೋಡಿ, ಕೊರಿಯನ್ ಪರ್ಯಾಯ ದ್ವೀಪದಲ್ಲಿ ತೀವ್ರ ಉಷ್ಣಾಂಶ ಗಾಳಿ ಎಲ್ಲ ಬೀಸ್ತಾ ಇದೆ. ಉತ್ತರ ಕೊರಿಯಾದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಉತ್ತರ ಕೊರಿಯಾದ ಪ್ಯಾಂಗಾಂಗ್ ಎನ್ನುವಂತಹ ರಾಜಧಾನಿ ಮತ್ತು ಪಂಗಾನ್ ಜಾಂಗಾಂಗ್ನಲ್ಲಿ ಇಲ್ಲೆಲ್ಲ 40 ಡಿಗ್ರಿ ಸೆಲ್ಸಿಯಸ್, ರಾತ್ರಿ 25 ಡಿಗ್ರಿ ಸೆಲ್ಸಿಯಸ್ ಇದೆ. ಜನರು ಮನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ನಮ್ಮಲ್ಲಿ ಯಾರಾದರೂ ವೈದ್ಯರ ಬಳಿ ಬೇಸಿಗೆ ಕಾಲದಲ್ಲಿ ನಾವೆಲ್ಲ ಹೋಗ್ಬಿಟ್ರೆ ಏನಂತಾರೆ ವೈದ್ಯರು? ತಂಪು ಪಾನೀಯ ಸೇವನೆ ಮಾಡಿ, ಮಜ್ಜಿಗೆ ಸೇವನೆ ಮಾಡಿ, ಹೊರಗಡೆ ಜಾಸ್ತಿ ಓಡಾಡೋಕೆ ಹೋಗ್ಬೇಡಿ, ಬಿಸಿಲಿನಿಂದ ಬಚಾವಾಗೋದಕ್ಕೆ ನೀವು ಹೊರಗಡೆನೇ ಬರಬೇಡಿ. ಈಗ ಉದಾಹರಣೆ ಕರ್ನಾಟಕದ ಕಲಬುರಗಿ ಅಂತ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಮಧ್ಯಾಹ್ನಕ್ಕೆ ಕಚೇರಿಗಳನ್ನೇ ಬಂದ್ ಮಾಡೋದು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡೋದು, ಈ ಹಂತಕ್ಕೆಲ್ಲ ನಾವು ಹೋಗ್ತೀವಿ. ಆದರೆ ಉತ್ತರ ಕೊರಿಯಾದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ನಾಯಿ ಮಾಂಸವನ್ನು ನೀವು ನಾಯಿ ಮಾಂಸದ ಸೂಪನ್ನು ಸೇವನೆ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟರು. ಇದಕ್ಕೆ ಡಾಂಗೋಂಗಿ ಜಾಂಗ್ ಅಥವಾ ಸ್ವೀಟ್ ಮೀಟ್ ಸೂಪ್ ಅಂತ ಕರೀತಾರೆ. ನೋಡಿ, ಉತ್ತರ ಕೊರಿಯಾದಲ್ಲಿ ಆಡಳಿತಾರೂಢ ಇರುವಂತಹ ಪಾರ್ಟಿ ವರ್ಕ್ ಪಾರ್ಟಿ ಅಂತ, ಈ ಪಾರ್ಟಿಯವರು ಆ ಪಾರ್ಟಿಯ ಒಂದು ಪತ್ರಿಕೆ ರೊಡಾಂಗ್ ಸಿನ್ಮುನ್ ಅಂತ ಆಗಸ್ಟ್ 2ನೇ ತಾರೀಕಿಗೆ ಆ ಪತ್ರಿಕೆಯಲ್ಲಿ ಒಂದು ವರದಿ ಬಂತು. ವಿಶೇಷ ಆರೋಗ್ಯ ಲೇಖನವನ್ನು ಅಲ್ಲಿಯ ಹಿರಿಯ ವೈದ್ಯರೆಲ್ಲ ಬರೆದರು. ಯಾರೋ ಒಬ್ಬ ಬರಹಗಾರ ಬರೆದಿದ್ದು, ಇನ್ಯಾರೋ ಬರೆದಿದ್ದಂತಲ್ಲ, ಅಲ್ಲಿರುವಂಥ ಒಬ್ಬ ಹಿರಿಯ ವೈದ್ಯರು ಬರೆದಿದ್ದಂಥ ವರದಿ. ಅವ್ರು ಹೇಳ್ತಾರೆ, ಸೆಕೆಯಿಂದ ರಕ್ಷಣೆ ಪಡೆಯೋದಕ್ಕೆ ಕಲ್ಲಂಗಡಿ ಮತ್ತು ಸೌತೆಕಾಯಿಯೊಂದಿಗೆ ನಾಯಿ ಮಾಂಸದ ಸೂಪನ್ನು ಸೇವಿಸುವುದು ಉತ್ತಮ ಅಂತ ಅಲ್ಲಿರುವಂಥ ಹಿರಿಯ ತಜ್ಞರು ಮತ್ತು ದೊಡ್ಡ ತರನಾದಂಥ ವೈದ್ಯರುಗಳು ಶಿಫಾರಸು ಮಾಡಿರೋದು. ನಾಯಿ ಮಾಂಸದ ಸೂಪನ್ನು ನೀವು ಸೇವನೆ ಮಾಡಬೇಕು ಅಂತ. ಉತ್ತರ ಕೊರಿಯಾದಲ್ಲಿ ಒಂದು ಹಳೆ ಗಾದಿ ಇದೆ. ಏನದು ಹಳೆ ಗಾದೆ? ಅವರು ಹೇಳ್ತಾರೆ, ಆ ಗಾದೆಯಲ್ಲಿ ಬೇಸಿಗೆಯ ಸಮಯದಲ್ಲಿ ನಾಯಿ ಮಾಂಸದ ಸೂಪ್ ಸೇವನೆ ಮಾಡುವುದು ಬಿಡಿ, ನಿಮ್ಮ ಕಾಲಿನ ಹೆಬ್ಬೆರಳಿನ ಮೇಲೆ ಬಿದ್ದರೂ ಕೂಡ ಅದು ಔಷಧಿಯಾಗಿ ಮಾರ್ಪಡುತ್ತೆ. ಇದು ಹಳೆಯ ಗಾದೆ, ಇದು ಉತ್ತರ ಕೊರಿಯಾದಲ್ಲಿರೋದು.
ಸೇವನೆ ಮಾಡುವುದನ್ನು ಬಿಡಿ, ಒಂದು ವೇಳೆ ನಿಮ್ಮ ಕಾಲ ಬೆರಳಿನ ಹೆಬ್ಬಟ್ಟಿನ ಮೇಲೆ ನಾಯಿ ಮಾಂಸದ ಸೂಪ್ ಏನಾದರೂ ಬಿದ್ದರೆ ಅದು ನಿಮಗೆ ಔಷಧಿಯಾಗಿ ಕನ್ವರ್ಟ್ ಮಾಡುತ್ತೆ, ನಿಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡುತ್ತೆ, ನಿಮ್ಮ ದೇಹದ ತಾಪಮಾನವನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಉತ್ತರ ಕೊರಿಯಾದಲ್ಲಿರುವಂಥ ಒಂದು ಪ್ರಚಲಿತವಾದಂತಹ ಗಾದೆ ಇದು. ಅಂದರೆ ಇದು ಈಗ ಶುರುವಾಗಿದ್ದ ಅಲ್ಲ ಅನ್ನೋದು ನಮಗೆ ಮೇಲ್ನಟ್ಟು ಗೊತ್ತಾಗುತ್ತೆ. 1ನೇ ಶತಮಾನದಿಂದಲೂ ಕೂಡ ಉತ್ತರ ಕೊರಿಯಾದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗಿತ್ತು. ಇದೀಗ ಸೂಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಂಥದ್ದೊಂದು ಚರ್ಚೆ ಆಗಿದೆ, ಪತ್ರಿಕೆಯಲ್ಲಿ ಅಂಕಣವೂ ಕೂಡ ಪ್ರಕಟ ಆಯಿತು. ಹಾಗಾದರೆ ಇದು ಸಂಪ್ರದಾಯವೋ ಕಾಯಿಲೆಯೋ ಅನ್ನೋ ಪ್ರಶ್ನೆ ಬರುತ್ತೆ. ನಾನು ಹೇಳಿದೆ 1ನೇ ಶತಮಾನದಿಂದ ಇದು ಶುರುವಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಬಳಸಿ ತಯಾರಾಗುವಂಥ ಬೋಶಿಟಾಂಗ್ ಎನ್ನುವಂಥ ಒಂದು ಸೂಪ್ಗೆ ವಿಪರೀತವಾಗಿ ಡಿಮ್ಯಾಂಡ್, ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ತಾರಂತೆ ಈ ಸೂಪ್ ಕುಡಿಯೋದಕ್ಕೆ ಉತ್ತರ ಕೊರಿಯಾದಲ್ಲಿ. ಬೋಶಿಟಾಂಗ್ ಅನ್ನುವಂಥ ಒಂದು ಸೂಪ್ ಇದು ಸಿಹಿನೂ ಇರುತ್ತೆ ಮತ್ತು ನಿಮಗೆ ಇದೇ ಮಾಂಸದಲ್ಲಿ ತಯಾರು ಮಾಡಿದಂಥ ಖಾರ ತರನಾದಂಥ ಸೂಪ್ ಕೂಡ ಸಿಗುತ್ತೆ. ಈ ಸೂಪ್ಗಾಗಿ ಕಿಲೋಮೀಟರ್ ಗಟ್ಟಲೆ ಎಲ್ಲ ಡಿಮ್ಯಾಂಡ್ ಇದೆ. ಪ್ರೋಟೀನ್ ಮತ್ತು ಸ್ಟ್ಯಾಮಿನಾ ಸಿಗುತ್ತದೆ ಅನ್ನುವಂಥ ನಂಬಿಕೆ ಇದೆ. ಆದರೆ ವೈದ್ಯಕೀಯ ಎಚ್ಚರಿಕೆ ಕೊಡ್ತಾ ಇದ್ದು ಬ್ಯಾಕ್ಟೀರಿಯಾ ಸೋಂಕಿನ ಭೀತಿ ಬಂದುಬಿಡುವುದು ಅಂತ. ಸ್ವಲ್ಪ ನಾವು ಉತ್ತರ ಕೊರಿಯಾದ ಇತಿಹಾಸದಲ್ಲಿ ಈ ನಾಯಿ ಮಾಂಸದ ಕಥೆ ನೋಡ್ಬಿಡೋಣ. ಆಹಾರ ಮತ್ತು ಔಷಧಿಯಾಗಿ ನೋಡದೆ ಇದನ್ನು ಒಂದು ಸಂಸ್ಕೃತಿಯಾಗಿ ನೋಡುವಂತಹ ಪರಿಪಾಠ ಉತ್ತರ ಕೊರಿಯಾದಲ್ಲಿದೆ. ಹೆಂಗಿತ್ತು ನೋಡಿ, 1ನೇ ಶತಮಾನದಲ್ಲಿ ಗೋಗುರ್ಗಿಯೋ ಎನ್ನುವಂಥ ಒಬ್ಬ ರಾಜ ಅಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದ. ಎಲ್ಲಿ? ಉತ್ತರ ಕೊರಿಯಾದಲ್ಲಿ. ಆ ವ್ಯಕ್ತಿ ಸತ್ತ ನಂತರ ಆ ವ್ಯಕ್ತಿಯ ಪ್ರಾಚೀನ ಒಟ್ಟಾರೆ ರಾಜವಂಶದ ಪ್ರಾಚೀನ ಸಮಾಧಿಗಳಿತ್ತಲ್ಲ, ಆ ಪ್ರಾಚೀನ ಸಮಾಧಿಗಳ ಮೇಲೆ ವರ್ಣ ಚಿತ್ರಗಳ ರಚನೆ ಆಗಿತ್ತು. ಈಗ ನಮ್ಮ ಹರಪ್ಪ ನಾಗರಿಕತೆಯಲ್ಲಿ ಚಿತ್ರಗಳಿತ್ತು, ಅದು ಬೇರೆ ಬೇರೆ ನಾಗರಿಕ ಪದ್ಧತಿಯನ್ನು ತೋರಿಸೋ ಪ್ರಯತ್ನವನ್ನು ಮಾಡಿತ್ತು. ಇದು ಕೂಡ ಉತ್ತರ ಕೊರಿಯಾ ನಾಗರಿಕ ಪದ್ಧತಿಯನ್ನು ತೋರಿಸುತ್ತೆ. ಏನೇನಿತ್ತಲ್ಲಿ? ನಾಯಿಗಳನ್ನು ಸಾಕನಾಟ ಮಾಡ್ತಾ ಇದ್ದು, ನಾಯಿಗಳನ್ನು ಕಟಾವು ಮಾಡ್ತಾ ಇದ್ದಿದ್ದು ಮತ್ತು ನಾಯಿಗಳನ್ನು ಸೇವನೆ ಮಾಡ್ತಾ ಇದ್ದಿದ್ದು, ನಾಯಿಗಳ ಸೂಪನ್ನು ಕುಡಿತಾ ಇದ್ದಂಥ ದೃಶ್ಯಗಳು ಅದರಲ್ಲಿ ಕಂಡುಬಂತು. ಇದರರ್ಥ 1ನೇ ಶತಮಾನದಿಂದ ಇದು ಶುರುವಾಯಿತು ಅಂತ. 19ನೇ ಶತಮಾನದಲ್ಲಿ ಈ ಬಗ್ಗೆ ಒಂದು ದಾಖಲೆ ಇದೆ. ಡಾಂಗ್ ಕುಕ್ ಎನ್ನುವ ಸೆಶಗಿ ಎನ್ನುವಂಥ ಒಂದು ಪುಸ್ತಕ, ಆ ಪುಸ್ತಕದಲ್ಲಿ ನಾಯಿ ಮಾಂಸದ ಸೂಪನ್ನು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಉತ್ತರ ಕೊರಿಯಾದಲ್ಲಿ ಉಲ್ಲೇಖ ಆಗಿರುವಂಥ ಒಂದು ವರದಿ. ಇದರ ಜೊತೆಗೆ ಅದರಲ್ಲಿ ಹೇಳ್ತಾರವರು, ರಕ್ತದ ಒತ್ತಡ ಮತ್ತು ದೇಹದ ಸುಸ್ತನ್ನು ನೀಗಿಸುವುದಕ್ಕೆ ಇದೊಂದು ಅತ್ಯುತ್ತಮವಾದ ಔಷಧವಾಗಿ ನಮಗೆ ಸಹಾಯ ಮಾಡುತ್ತೆ ಅಂತ ಆ ಪುಸ್ತಕದಲ್ಲಿ ವರದಿ ಇದೆ. ಇದು ಒಂದು ಬೆಳವಣಿಗೆ. ಕೊರಿಯನ್ ಭಾಷೆಯಲ್ಲಿ ಡಾಂಗ್ ಅಂದರೆ ನಾಯಿ, ಗೋಗಿ ಅಂತ ಹೇಳಿದರೆ ಮಾಂಸ, ಡಾಂಗ್ ಗೋಗಿ. ಈ ಕಾರಣಕ್ಕಾಗಿ ನಾಯಿ ಮಾಂಸ ಅಲ್ಲ, ಡೋಂಗ್ ಗೋಗಿ ಎನ್ನುವಂಥ ಪದವನ್ನು ಅದಕ್ಕೆ ಇಟ್ಟಿದ್ದಾರೆ. ರಾಜಮನೆತನದ ವೈದ್ಯರು ಇದಕ್ಕೆ ಡ್ಯಾಂಗೋಗಿ ಅಂತ ಎಲ್ಲ ಹೆಸರು ಕೊಟ್ಟರು, ರಾಜರೇ ಇದಕ್ಕೆ ಹೆಸರು ಕೊಟ್ಟರು. ಇದು ಒಂದು ಬೆಳವಣಿಗೆ. ಈ ಚಂದ್ರನ ಪಂಚಾಂಗದ ಪ್ರಕಾರ ಈ ಜೂನ್ ಮತ್ತು ಈ ಸಮಯದಲ್ಲಿ 3 ದಿನಗಳ ಕಾಲ ಭೀಕರವಾಗಿ ಬಿಸಿಲು ಇರುತ್ತೆ, ತಾಪಮಾನ ಹೆಚ್ಚಳ ಆಗುತ್ತೆ. ಈ ತಾಪಮಾನವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಡ್ಯಾಂಗೋಂಗಿ ಸೂಪನ್ನು ಕುಡಿಬೇಕು ಅಂತ ಎಲ್ಲಿ ಪ್ರಚಲಿತಕ್ಕೆ ಬಂತು? ಇದೇ ಉತ್ತರ ಕೊರಿಯಾದಲ್ಲಿ ಪ್ರಚಲಿತಕ್ಕೆ ಬಂತು. ಎಲ್ಲದರ ನಡುವೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಇದಕ್ಕಾಗಿ ನಾಯಿ ಮಾಂಸವನ್ನು ಸೇವನೆ ಮಾಡಬೇಕು ಅಂತಲೂ ಕೂಡ ಜನರಲ್ಲಿಯೇ ವ್ಯಾಪಕವಾಗಿ ಪ್ರಚಾರವನ್ನು ಮಾಡಲಾಯಿತು. ಇದು ಯಾವಾಗ? 19 ಮತ್ತು 20ನೇ ಶತಮಾನದಲ್ಲಿ ಒಂದು ಬೆಳವಣಿಗೆ. ಇದಾದ ನಂತರ 1950 ಮತ್ತು 53ರ ಆಸುಪಾಸಿಗೆ ಈ ಉತ್ತರ ಕೊರಿಯಾದ ಮೊದಲ ಸರ್ವೋಚ್ಚ ನಾಯಕ, ಸರ್ವಾಧಿಕಾರಿ ಕಿಮ್ ಇಲ್ ಸುಂಗ್ ನಾಯಿ ಮಾಂಸದ ಬಳಕೆಗೆ ಏನು ಮಾಡಿಬಿಡ್ತಾರೆ? ಅತಿ ಹೆಚ್ಚು ಉತ್ತೇಜನವನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. ನಾಯಿ ಮಾಂಸ ಸೇವನೆ, ನಾಯಿಗಳನ್ನು ಕಡಿಯೋದು, ನಾಯಿಗಳನ್ನು ಅದರ ಸೂಪನ್ನು ಮಾಡೋದು ಎಲ್ಲವೂ ಕೂಡ ಆಗೋದಕ್ಕೆ ಶುರುವಾಯಿತು. ಇದರ ಜೊತೆಗೆ ಈ ನಾಯಿ ಮಾಂಸದ ಖಾದ್ಯದ ಕಾರಣಕ್ಕಾಗಿಯೇ ಒಂದು ಬೃಹತ್ತಾದಂಥ ರೆಸ್ಟೋರೆಂಟನ್ನು ಕೂಡ ಯಾವಾಗ? ಮೊದಲ ಸರ್ವಾಧಿಕಾರಿಯ ಅವಧಿಯಲ್ಲಿ ಆಯಿತು. ಇದು ಒಂದು ಬೆಳವಣಿಗೆ. ಇದಾದ ನಂತರ 2ನೇ ಸರ್ವಾಧಿಕಾರಿ ಇದಕ್ಕಿಂತಲೂ ಒಂದು ಹೆಜ್ಜೆಯನ್ನು ಮುಂದುವರೆದು ಹೋಗಿ ಅವರು ಹೇಳ್ತಾರೆ, ನಮ್ಮ ರಾಷ್ಟ್ರೀಯ ಆಹಾರ ಯಾವುದು ಅಂತ ಹೇಳಿದರೆ ಅದು ನಾಯಿಯ ಮಾಂಸ ಅಂತ. ಮೊದಲ ಸರ್ವಾಧಿಕಾರಿಯ ಅವಧಿಯಲ್ಲಿ ರೆಸ್ಟೋರೆಂಟ್ ಸ್ಥಾಪನೆ ಆಯಿತು. 2ನೇ ಸರ್ವಾಧಿಕಾರಿಯ ಅವಧಿಯಲ್ಲಿ ಏನಾಯಿತು? ನಾಯಿ ಮಾಂಸ ಅನ್ನೋದು ನಮ್ಮ ರಾಷ್ಟ್ರೀಯ ಆಹಾರ, ನಮ್ಮ ಸಂಸ್ಕೃತಿ, ಅದು ರಾಜ ಪರಂಪರೆಯಿಂದ ಬಂದಿದೆ. ಪ್ರತಿಯೊಬ್ಬ ಉತ್ತರ ಕೊರಿಯಾದವರು ಅದನ್ನು ಸೇವನೆ ಮಾಡಬೇಕು ಅಂತ ಅದನ್ನು ತೆಗೆದುಕೊಂಡು ಬಂದರು. ಅದೇ ರೀತಿ ಈಗಿರುವಂತಹ ಸರ್ವೋಚ್ಚ ನಾಯಕ ಅಥವಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಏನಿದ್ದಾರೆ ಅದನ್ನು ಪ್ರೋತ್ಸಾಹ ಮಾಡ್ತಿದ್ದಾರೆ ಎನ್ನುವಂತಹ ಡೀಟೇಲ್ಸ್ಗಳು ಇದೀಗ ಬರ್ತಾ ಇದೆ. ನಾಯಿ ಕಟಾವು ಮಾಡುವಾಗ, ಮಾಂಸ ಕತ್ತರಿಸುವಾಗ ಅದರ ಸೋಂಕು, ನಾನು ಅವಾಗಲೇ ಹೇಳಿದೆ, ಆ ಸೋಂಕು ಬಂದು ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ, ಬ್ಯಾಕ್ಟೀರಿಯಾಗಳು ಬರುತ್ತೆ, ರೇಬಿಸ್ ಬರುತ್ತೆ, ಇತ್ಯಾದಿ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಿಸಿ ಸೂಪನ್ನು ಈ ನಾಯಿ ಮಾಂಸದ, ಈಗ ರೇಬಿಸ್ ಬರುತ್ತೆ, ಸೋಂಕು ಹರಡುತ್ತೆ ಅಂತ ಅವ್ರು ಹೇಳೋದು, ಇದಕ್ಕೆ ಅವ್ರು ಏನು ಹೇಳ್ತಾರೆ, ಈ ಸೋಂಕಿನಿಂದ ನಾವು ಪಾರಾಗಬೇಕಂದ್ರೆ ಬಿಸಿ ನಾಯಿ ಮಾಂಸದ ಬಿಸಿ ಸೋಂಪನ್ನು ಕುಡಿದ್ರೂ ಕೂಡ ನಾವೆಲ್ಲ ಆರಾಮಾಗ್ಬಿಡ್ತೀವಿ ಅಂತ ಉತ್ತರ ಕೊರಿಯಾದಲ್ಲಿ ಇರುವಂತಹ ಬೆಳವಣಿಗೆ. ಇದಕ್ಕೆ ವೈದ್ಯಕೀಯ ಲೋಕದಲ್ಲಿ ಬೇರೆ ಬೇರೆ ವರದಿಗಳಿದೆ. ಇದು ಒಂದು ಬೆಳವಣಿಗೆ. ಬಡವರಿಗೆ ಸಿಗದ ದುಬಾರಿ ಟಾನಿಕ್ನ ಕತೆ.
ಇಷ್ಟೆಲ್ಲವೂ ಕೂಡ ಆಯಿತು. ಸರ್ಕಾರವೇ ಪ್ರಚಲಿತ ಮಾಡ್ತಾ ಇದೆ, ಎಲ್ಲರೂ ಕೂಡ ಸೇವನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ, ವರದಿಗಳು ಬರ್ತಾ ಇದೆ. ಬಡವರಿಗೆ ಸಿಗ್ತಿದೆಯಾ? ರಾಷ್ಟ್ರೀಯ ಮಟ್ಟದಲ್ಲಿ ನೀವು ನೋಡಿ, ನಾಯಿ ಮಾಂಸದ ಅಡುಗೆ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ. ನೀವು ಉತ್ತರ ಕೊರಿಯಾದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿದೆ, ನಮ್ಮಲ್ಲಿ ಹೆಂಗೆ ರಾಜ್ಯಗಳಿದೆಯೋ ಅಲ್ಲೇ ಉತ್ತರ ಕೊರಿಯಾದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳು. ಮೊದಲು ಕಿಮ್ ಜಾಂಗ್ ಉನ್ ಇವರೇನು ಮಾಡ್ತಾರೆ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈ ಸ್ಪರ್ಧೆಯನ್ನು ಇಡೋ ಪ್ರಯತ್ನ ಮಾಡ್ತಾರೆ. ಆ ಪ್ರಾಂತ್ಯಗಳಲ್ಲಿ ಯಾರು ವಿನ್ ಆಗ್ತಾರೆ ಅವರನ್ನು ರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಬರೋದು. ಯಾವಾಗ ಆಗುತ್ತೆ ಇದು? ಅದು ಕೂಡ ವ್ಯಾಪಕವಾದಂಥ ಬೇಸಿಗೆ ಇದ್ದಂತಹ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ, ಬೇಸಿಗೆ ಸಮಯದಲ್ಲೇ ಇದನ್ನು ಆಯೋಜನೆ ಮಾಡೋದು. ಕೊನೆಯದಾಗಿ ಪಿಂಗ್ಯಾಂಗ್ನ ಟೇಟಾಂಗ್ ಎನ್ನುವಂಥ ಒಂದು ನದಿ ಇದೆ. ಆ ನದಿಯ ಡ್ಯಾಂಗೊಂಗಿ ರೆಸ್ಟೋರೆಂಟ್, ಯಾವ ರಾಜ ಅಂದರೆ ಮೊದಲ ಸರ್ವಾಧಿಕಾರಿ ಈ ಡ್ಯಾಂಗೊಂಗಿ ರೆಸ್ಟೋರೆಂಟ್ ಶುರು ಮಾಡಿದ ಅಂತ ನಾನು ಹೇಳಿದೆ, ಆ ಡ್ಯಾಂಗೊಂಗಿ ರೆಸ್ಟೋರೆಂಟ್ನಲ್ಲೇ ಇಲ್ಲೆಲ್ಲ ಸ್ಪರ್ಧೆ ಆಗುತ್ತೆ. ಹವಾಮಾನ ತಜ್ಞರಿರ್ತಾರೆ, ಆಹಾರ ತಜ್ಞರಿರ್ತಾರೆ, ಬೇರೆ ಬೇರೆ ವಲಯದ ತಜ್ಞರೆಲ್ಲರೂ ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಸೇರಿಕೊಂಡು ಯಾರು ಅತ್ಯುತ್ತಮವಾಗಿ ನಾಯಿ ಖಾದ್ಯವನ್ನು ತಯಾರು ಮಾಡಿರ್ತಾರೋ ಅವರಿಗೆ ಪ್ರಶಸ್ತಿ ಕೊಡೋ ಪ್ರಯತ್ನ ಮಾಡ್ತಾರೆ. ನಾಯಿ ಸೂಪ್ ಮಾತ್ರ ಅಲ್ಲ, ನಾಯಿ ಉಪ್ಪಿನಕಾಯಿ ತಯಾರಾಗುತ್ತೆ, ಅದಾದ ನಂತರ ನಾಯಿ ಮಸಾಲೆ ಫ್ರೈ ತಯಾರಾಗುತ್ತೆ, ನಾಯಿಯ ಪಕ್ಕೆಲುಬುಗಳ ರೋಸ್ಟ್ಗಳನ್ನು ತಯಾರು ಮಾಡಲಾಗುತ್ತೆ, ಹಬೆಯಲ್ಲಿ ಬೇಯಿಸಿದಂಥ ನಾಯಿ ಮಾಂಸವನ್ನು ಕೂಡ ಈ ಒಟ್ಟಾರೆ ಸ್ಪರ್ಧೆಯಲ್ಲಿ ತಯಾರು ಮಾಡಲಾಗುತ್ತೆ. ಯಾರು ಅತ್ಯುತ್ತಮವಾಗಿ ನಾಯಿ ಮಾಂಸವನ್ನು ತಯಾರು ಮಾಡಿರ್ತಾರೋ ಅವರಿಗೆ ಮೊದಲ ಪ್ರಶಸ್ತಿಯನ್ನು ಕೊಡುವಂಥ ಪ್ರಯತ್ನ. ಈಗ ನೋಡಿ, ಯಾಕೆ ಇದು? ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಈ ಹಿಂದೆ ವ್ಯಾಪಕವಾದಂಥ ಕ್ಷಾಮ ಉಂಟಾಯಿತು. ಕ್ಷಾಮ ಉಂಟಾದಾಗ ಅಲ್ಲಿ ಮಾಂಸಗಳ ದರ ಏರಿಕೆ ಆಯಿತು. ಅದು ಹಂದಿ ಮಾಂಸ ಆಗಿರ್ಬೋದು, ಬೇರೆ ಬೇರೆ ಮಾಂಸಗಳ ದರ ಏರಿಕೆ ಆಯಿತು. ಅದಾದ ನಂತರ ಆಹಾರ ಬೆಲೆಗಳ ಎಲ್ಲವೂ ಕೂಡ ಗಗನಕ್ಕೇರೋದಕ್ಕೆ ಶುರುವಾಯಿತು. ಇದಕ್ಕೆ ಪರ್ಯಾಯವಾಗಿ ಏನು ಮಾಡಿದರು ಅಂತ ಹೇಳಿದ್ರೆ, ಸುಲಭವಾಗಿ ಸಿಗೋದು ನಾಯಿಯನ್ನು ಅತಿ ಹೆಚ್ಚು ತಿನ್ನಬೇಕು ಅನ್ನುವ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಇದೀಗ ಈ ರೀತಿಯಾದಂಥ ಆದೇಶಗಳು, ಈ ರೀತಿಯಾದಂಥ ವರದಿಗಳು ಬಂದ ನಂತರ ಏನಾಯಿತು ಅಂತ ಹೇಳಿದ್ರೆ, ಉತ್ತರ ಕೊರಿಯಾದಲ್ಲಿ ನಾಯಿ ಮಾಂಸ 1 kgಗೆ 15,000ದಿಂದ 20,000 ಉತ್ತರ ಕೊರಿಯನ್ ವಾನ್ ಆಗಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದರ ಪರಿಣಾಮ ಎಷ್ಟಿದೆ ಅಂತ ಹೇಳಿದ್ರೆ, ಉತ್ತರ ಕೊರಿಯಾದಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ನೌಕರನ 1 ತಿಂಗಳ ಸಂಬಳ ಈಕ್ವಲ್ ಟು 1 kgಗೆ ನಾಯಿ ಮಾಂಸಕ್ಕೆ ಸಮನಾಗಿಬಿಟ್ಟಿದೆ. ಇದರರ್ಥ ಬಡವರಿಗೆ ಸಿಕ್ಬಿಡುತ್ತಾ? ನೋಡಿ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ 30 ದಿನ ಕೆಲಸ ಮಾಡಿದರೆ ಅವರಿಗೆ 1 ತಿಂಗಳಿಗೆ ಏನು ಸಂಬಳ ಸಿಗುತ್ತೋ, ಆ 1 ತಿಂಗಳ ಸಂಬಳ 15,000ದಿಂದ 20,000 ಉತ್ತರ ಕೊರಿಯನ್ ವಾನ್ ಏನಿದೆ, ಅದು ಇದೀಗ 1 kgಯ ಮಾಂಸದ ಕಥೆ ಆಗ್ಬಿಟ್ಟಿದೆ. ಹೀಗಾಗಿ ಇವೆಲ್ಲದರ ನಡುವೆ ಏನಾಗ್ಬಿಟ್ಟಿದೆ, ಈ ನಾಯಿ ಸಾಕೋದು ಕೂಡ ದೊಡ್ಡ ಮಟ್ಟದ ಸವಾಲಾಗ್ಬಿಟ್ಟಿದೆ. ಯಾಕಂದರೆ ಎಲ್ಲ ದರ ಏರಿಕೆ ಆಗ್ಬಿಟ್ಟಿದೆ, ನಾಯಿ ಸಾಕೋದಕ್ಕೂ ಕೂಡ ಉತ್ತರ ಕೊರಿಯಾದಲ್ಲಿ ಆಗ್ತಾ ಇಲ್ಲ. ಎಲ್ಲದರ ಜೊತೆಗೆ ನಾನು ಅವಾಗಲೇ ಹೇಳಿದೆ, ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಅಂತ 2 ಕೊರಿಯಾ ನಿಷೇಧ ಮತ್ತು ಪ್ರೋತ್ಸಾಹ. ಉತ್ತರ ಕೊರಿಯಾದಲ್ಲಿ ಇದಕ್ಕೆ ಪ್ರೋತ್ಸಾಹ ಬರ್ತಾ ಇದೆ, ಇದಕ್ಕೆ ತದ್ವಿರುದ್ಧವಾಗಿ ದಕ್ಷಿಣ ಕೊರಿಯಾದಲ್ಲಿ ನಿಷೇಧವನ್ನು ಹೇರಲಾಗಿದೆ. 2024ರಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಇಂಥದ್ದೊಂದು ನಿಯಮವನ್ನು ಜಾರಿಗೆ ತರಲಾಯಿತು. ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾಯಿ ವಧೆ ಆಗಬಾರ್ದು, ನಾಯಿ ಮಾಂಸವನ್ನು ಸೇವನೆ ಮಾಡಬಾರ್ದು ಅಂತ ದಕ್ಷಿಣ ಕೊರಿಯಾದಲ್ಲಿ 2024ರಲ್ಲಿ ನಿಯಮ ಬಂತು. ಅದು ಅನುಷ್ಠಾನ ಆಗೋದು 2027ಕ್ಕೆ. ಇದಕ್ಕೊಂದು ಕಾರಣ ಇದೆ. ಯಾಕೆ 3 ವರ್ಷಗಳ ಕಾಲ ಸಮಯ ಅವಕಾಶವನ್ನು ತೆಗೆದುಕೊಂಡ್ರು? ಇದು ಕೂಡ ಕೊರಿಯನ್ ಸಂಸ್ಕೃತಿ ಅಂತ ಹೇಳಿದ್ರೆ ದಶಮಾನಗಳಿಂದಲೂ ಕೂಡ ಇದು ಹಿಂಗೆ ನಡೆದುಕೊಂಡು ಬಂದಿತ್ತು. ಯಾಕೆ 3 ವರ್ಷ ಗ್ಯಾಪ್ ಕೊಟ್ಟರು ಅಂತ ಹೇಳಿದ್ರೆ, ಅನೇಕ ಜನ ಈ ನಾಯಿ ಮಾಂಸದ ಉದ್ಯಮವನ್ನು ಬಳಕೆ ಮಾಡಿಕೊಂಡು ಅಥವಾ ಉದ್ಯಮವನ್ನು ನಂಬಿ ಜೀವನವನ್ನು ಮಾಡ್ತಾ ಇದ್ರು. ಈ ನಾಯಿ ಮಾಂಸದ ಉದ್ಯಮವನ್ನು ಯಾರು ನಂಬಿದ್ರು ಅವರು ಪರ್ಯಾಯವಾದಂಥ ಒಂದು ಉದ್ಯಮವನ್ನು ಕಟ್ಕೊಳ್ಬೇಕು ಅಂತ 3 ವರ್ಷ ಸಮಯ ಅವಕಾಶವನ್ನು ಕೊಟ್ಟು 2027ರಲ್ಲಿ ಜಾರಿಗೆ ತರ್ತಾ ಇದ್ದಾರೆ. 2027ರ ನಂತರ ಯಾರಾದರೂ ನಾಯಿ ಕಟಾವು ಮಾಡಿದರೆ 3 ವರ್ಷ ಜೈಲು, 18 ಲಕ್ಷ ರೂಪಾಯಿ ದಂಡವನ್ನು ಹಾಕೋದಕ್ಕೆ ದಕ್ಷಿಣ ಕೊರಿಯಾದವರು ಮುಂದಾಗಿರೋದು. ಇದು ಒಂದು ಬೆಳವಣಿಗೆ. ನೋಡಿ, ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯಾನ್ ಸುಕ್ ಯೋನ್ ಮತ್ತು ಪ್ರಥಮ ಮಹಿಳೆ ಕಿಮ್ ಕಿಯೋನ್ ಹಿ ಇವರು ಪ್ರಾಣಿ ಪ್ರಿಯರಾಗಿದ್ದಾರಂತೆ. ಹೀಗಾಗಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡು ಬಂದರು ಅಂತ. ನೀವು ಕೊರಿಯಾ ಸಂಸ್ಕೃತಿ ನಾನು ಆವಾಗಲೇ 1ನೇ ಶತಮಾನದಿಂದ ಹೇಳಿದೆ, ಅದು ದಕ್ಷಿಣ ಕೊರಿಯಾಕ್ಕೂ ಅಪ್ಲೈ ಆಗುತ್ತೆ. ಈ ಎಲ್ಲದರ ನಡುವೆ ನಾನು ಹೇಳಿದೆ, ಕೊರಿಯನ್ ಯುದ್ಧ ಆಯಿತು. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯನ್ ಯುದ್ಧ ಆಯಿತು. ಆಹಾರ ಪದಾರ್ಥಗಳ ಅಭಾವ ಶುರುವಾಯಿತು. ಆವಾಗಲೂ ಕೂಡ ನಾಯಿ ಬಳಕೆ ಅನಿವಾರ್ಯ ಆಯಿತು. ಎಲ್ಲದರ ನಂತರ ದಕ್ಷಿಣ ಈ ಕೊರಿಯಾ ಏನಿದೆ ಒಂದು ಪಾಠ ಕಲಿಯುತ್ತೆ. ಯಾವಾಗ? 1988ರ ಸಿಯೋಲ್ ಒಲಿಂಪಿಕ್ಸ್ ಮತ್ತು 2002ರಲ್ಲಿ ಫಿಫಾ ವಿಶ್ವಕಪ್ ಆಯಿತು. ಈ ಫಿಫಾ ವಿಶ್ವಕಪ್ ಆದಂತಹ ಸಮಯದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಏನು ಮಾಡಿಬಿಡ್ತಾರೆ, ದಕ್ಷಿಣ ಕೊರಿಯಾದವರು ನಾಯಿ ಕಟಾವು ಮಾಡ್ತಾರೆ, ಇದು ಅಕ್ಷಮ್ಯ ಅಪರಾಧ ಅಂತ ಒಂದು ಟೀಕೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಈ ಟೀಕೆ ಮಾಡೋ ಪ್ರಯತ್ನ ಮಾಡಿದ ನಂತರ ಈ ಟೀಕೆಗೆ ಒಳಗಾಗಿ ದಕ್ಷಿಣ ಕೊರಿಯಾ 2002 ಮತ್ತು 1988ರಲ್ಲಿ ಅದನ್ನು ನಿಲ್ಲಿಸಬೇಕಾಗಿತ್ತು. ಪಾಶ್ಚಿಮಾತ್ಯರೇ ನಮ್ಮನ್ನು ಟೀಕೆ ಮಾಡ್ತಿದ್ದಾರೆ ಅಂತ ನಾಯಿ ಮಾಂಸದ ವ್ಯಾಪಾರಕ್ಕೆ, ವಹಿವಾಟಿಗೆ ಮತ್ತು ಅದರ ಸೂಪು, ಅದರ ಖಾದ್ಯಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು 2002ರ ಆಸುಪಾಸಿನಲ್ಲಿ ಇವರು ಕೊಟ್ಕೋತಾ ಬಂದರು. ಹೀಗಾಗಿ
ಅದರ ಉತ್ಪನ್ನವೂ ಕೂಡ ಜಾಸ್ತಿ ಆಯಿತು. ಎಲ್ಲದರ ನಂತರ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಯಾವ ನಾಯಿಯನ್ನು ತಿನ್ನೋದಕ್ಕೆ ಬಳಸ್ತಾ ಇದ್ರೋ ಅದರ ಮೇಲೆ ಒಂದು ಪ್ರೀತಿ ಬರೋದಕ್ಕೆ ಶುರುವಾಯಿತು. ಯಾಕೆ? ದಕ್ಷಿಣ ಕೊರಿಯಾ ಆರ್ಥಿಕವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಮತ್ತು ಜಾಗತಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಶುರುವಾಯಿತು. ಯಾವ ಆಹಾರದ ಕ್ಷಾಮ ದಕ್ಷಿಣ ಕೊರಿಯಾದಲ್ಲಿತ್ತೋ ಅದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಯಿತು. ಪರ್ಯಾಯ ಆಹಾರ ವ್ಯವಸ್ಥೆಯನ್ನು ದಕ್ಷಿಣ ಕೊರಿಯಾ ಕಂಡುಕೊಳ್ತು. ಈ ಪರ್ಯಾಯ ಆಹಾರ ವ್ಯವಸ್ಥೆ ದಕ್ಷಿಣ ಕೊರಿಯಾಕ್ಕೆ ಸಿಕ್ಕ ನಂತರ ಅವರು ಏನು ಮಾಡಿದರು, ಪ್ರಾಣಿ ಅದು ನಮ್ಮ ಕುಟುಂಬದ ಒಂದು ಸದಸ್ಯ ಅಂತ ನಾವು ಹೆಂಗೆ ನಾಯಿಯನ್ನು ಸಾಕ್ತೀವಿ ಅದೇ ರೀತಿಯಾಗಿ ಶ್ವಾನವನ್ನು ಸಾಕೋದಕ್ಕೆ ಶುರು ಮಾಡಿದರು. ಅದರ ಪರಿಣಾಮವಾಗಿ 2024ರಲ್ಲಿ 208 ಮತಗಳ, ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷಗಳ 208 ಮತಗಳ ಈ ಮತಗಳನ್ನು ಪಡೆದುಕೊಂಡು ಇದನ್ನು ನಿಷೇಧಾಜ್ಞೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದು ಒಂದು ಬೆಳವಣಿಗೆ. ಎಲ್ಲದರ ನಡುವೆ ಕೆಂಡವಾದ ಏಷ್ಯಾ ಪ್ರಾಣಿಗಳಿಗೂ ಹಾರ್ಟ್ ಅಟ್ಯಾಕ್. ಜಾಗತಿಕ ತಾಪಮಾನ ಏರ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಭೀಕರವಾದಂಥ ಬಿಸಿಲಿದೆ. ಜಪಾನ್ನ ಮೃಗಾಲಯದಲ್ಲಿ ಹೀಟ್ ಸ್ಟ್ರೋಕ್ನಿಂದ 3 ಸಿಂಹಗಳು ಮೃತಪಟ್ಟಿದ್ದಂಥ ಘಟನೆ ವರದಿಯಾಗಿದೆ. ದಕ್ಷಿಣ ಕೊರಿಯಾದಲ್ಲಿ 42.5 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. 18,000 ಮಂದಿಗೆ ಸನ್ಸ್ಟ್ರೋಕ್ ಆಗಿದೆ. ಬಿಸಿಗಾಳಿಯ ತೀವ್ರತೆಗೆ ಲಕ್ಷಾಂತರ ಜಾನುವಾರುಗಳು ಮೃತಪಟ್ಟಿವೆ. ಸಾವಿನ ಸರಣಿ ಹೆಚ್ಚಳಾಗ್ತಾ ಇದೆ. ಹವಾಮಾನ ಬದಲಾವಣೆ ಭೀಕರತೆಗೆ ಕನ್ನಡಿ ಹಿಡಿದಿರುವಂಥ ಒಂದು ಬೆಳವಣಿಗೆ ಇದು. ಅಂದರೆ ದಕ್ಷಿಣ ಕೊರಿಯಾದಲ್ಲಿ 122 ವರ್ಷಗಳ ಗರಿಷ್ಠ ಇತಿಹಾಸದಲ್ಲೇ 42.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಘೋಷಣೆ ಆಗ್ತಾ ಇದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಕ್ರೀಡಾಕೂಟಗಳನ್ನೆಲ್ಲ ರದ್ದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಪಾನ್ನಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಕ್ರೂರ ಬಿಸಿಲಿನ ದಿನ ಅಂತೆಲ್ಲ ಅವರು ಒಂದು ದಿನವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. 18,000 ಜನ ಒಂದು ವಾರದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಹಸಿರುಮನೆ ಅನಿಲಗಳ ಬಿಡುಗಡೆ ಇದಕ್ಕೆ ಕಾರಣ ಅಂತ ತಜ್ಞರು ಇದರ ಬಗ್ಗೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರರ್ಥ ಮನುಷ್ಯ ಮಾಡಿದಂತಹ ಈ ತಪ್ಪುಗಳ ಭಾಗವಾಗಿ ಜಾಗತಿಕವಾಗಿ ತಾಪಮಾನ ಎಲ್ಲವೂ ಕೂಡ ಹೆಚ್ಚಳ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ತದ್ವಿರುದ್ಧವಾಗಿ ಉತ್ತರ ಕೊರಿಯಾದಲ್ಲಿ ನಾಯಿ ಮಾಂಸವನ್ನು ಈ ತಾಪಮಾನವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಶೆಕೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಬಿಸಿಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ಕೊಳ್ಬೋದು ಅಂತ ಅಲ್ಲಿ ಬರ್ತಾ ಇರುವಂಥ ವರದಿ.